ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ, ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರಾ, ನಿಮ್ಮ ನೆನಪುಗಳಿದೆಯಾ ಅವ್ರಿಗೆ, ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಆಸ್ಕ್ ಫಾರ್ ಎ ಹೆಲ್ಪ್ ಅನ್ನೋದು ಬರ್ತದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್, ಮತ್ತೊಂದು ಸಾಲಿಟ್ಯೂಡ್, ಇಲ್ಲಿ ಹಿಡನ್ ಡೆಪ್ತ್ಸ್. ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಸರಿ, ಆದರೆ ಎಲ್ಲೋ ಮನಸ್ಸಿನ ಆಳದಲ್ಲಿ ನಾನು ತಪ್ಪು ಮಾಡಿದೆ ಹಾಗನ್ನಿಸ್ತಾ ಇದೆ. ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ, ಈಗೋ ಇದೆ, ಯಾವುದೋ ನೆನಪುಗಳು ಆಗಾಗ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಅದನ್ನೆಲ್ಲ ಯಾರಿಗೋ ಹೇಳ್ಕೋಬೇಕು, ಇವೆಲ್ಲದರಿಂದ ಫ್ರೀ ಆಗಬೇಕು ಹಾಗನ್ನಿಸ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಯಾವುದೋ ಕಾಣದ ಶಕ್ತಿನಲ್ಲಿ ಬೇಡ್ಕೊಳ್ಳೋದಿದೆ. ಹೇಗಾದರೂ ಮಾಡಿ ಮತ್ತೆ ನಾವಿಬ್ಬರು ಕನೆಕ್ಟ್ ಆಗೋ ಹಾಗೆ ಮಾಡು, ಹಾಗೆಲ್ಲ ಕೇಳ್ಕೊತಾ ಇರೋದಿದೆ. ಏನೋ ಲೋನ್ ಫೀಲ್ ಆಗ್ತಾ ಇದೆ, ಯಾರನ್ನೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಮನಸ್ಸಲ್ಲಿ ಆತಂಕ ಇದೆ, ಹಾಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊತೀನೇನೋ ಹಾಗನ್ನಿಸ್ತಾ ಇದೆ. ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲ, ಯಾಕೋ ಹೆಚ್ಚು ಮೌನವಾಗಿದ್ದಾರೆ, ಸೈಲೆಂಟಾಗಿ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ. ಮತ್ತೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇರುತ್ತಾ, ಇದೆಲ್ಲ ಮತ್ತೆ ಸರಿಯಾಗುತ್ತಾ, ನಾವು ಮತ್ತೆ ಕನೆಕ್ಟ್ ಆಗ್ತೀವಾ, ಹಾಗೆಲ್ಲ ಯೋಚನೆ ಮಾಡೋದಿದೆ. ಆದರೆ ತಾನಾಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ನೀವಾಗೇ ಬರಬೇಕು, ನೀವಾಗೇ ಇನಿಷಿಯೇಟಿವ್ ತಗೋಬೇಕು ಅನ್ನೋದಿದೆ. ಇದು ಯಾಕೆ ಹೀಗೆ? ಟ್ಯಾರೋ ಕಾರ್ಡ್ಸಿಂದ ಕೇಳಿ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇಲ್ಲಿ 7 ಆಫ್ ಸಾರ್ಡ್ಸ್, ಏನೋ ಸಿಟ್ಟಿದೆ, ಜಗಳಗಳು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗೆ ಪೊಸೆಸಿವ್ನೆಸ್ ಇತ್ತು, ನಿಮ್ಮ ಮೇಲೇನೋ ಅನುಮಾನಗಳಿತ್ತು. ಹಾಗಿರೋದ್ರಿಂದ ಇಬ್ಬರಲ್ಲೂ ಮಾತುಕತೆಗಳಾಗಿದೆ ಅನ್ನಿಸ್ತಾ ಇದೆ. ಆದರೆ ಈಗಲೂ ನಿಮ್ಮನ್ನ ಅಬ್ಸರ್ವ್ ಮಾಡೋದಿದೆ. ನೀವೇನು ಮಾಡ್ತೀರಾ, ನೀವು ಯಾವಾಗ ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ ಅದನ್ನೆಲ್ಲ ಗಮನಿಸೋದಿದೆ. ಯಾಕೆಂದರೆ ಇಲ್ಲಿ ಪೊಸೆಸಿವ್ನೆಸ್ ಇದೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಹಾಗಿರೋದ್ರಿಂದ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡೋದಿದೆ. ಈ ಕನೆಕ್ಷನ್ನಲ್ಲಿ ಅನ್ಸರ್ಟನಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದುವರಿಯುತ್ತೋ ಇಲ್ವೋ, ಮತ್ತೆ ನೀವು ಮಾತಾಡ್ಸಿದ್ರೆ ಮಾತಾಡ್ತಿರೋ ಇಲ್ವೋ, ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿದೆ, ಏನೋ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿರಬಹುದು. ಅದರಿಂದ ಅವ್ರಿಗೆ ಪಶ್ಚಾತ್ತಾಪ ಇದೆ, ಮತ್ತೇನೋ ಮಾತಾಡ್ಸೋಕ್ಕೆ ಹಿಂಜರಿಕೆ ಇದೆ. ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ಸರಿಯಾಗುತ್ತೆ, ಕಾಲಕ್ರಮೇಣ ಇದೆಲ್ಲ ಹೀಲ್ ಆಗುತ್ತೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಆದರೆ ನಿಮ್ಮ ಎನರ್ಜಿ ನೋಡಿದಾಗ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇದು ಮೊದಲಲ್ಲ, ಪ್ರತಿ ಸಾರಿ ಇದು ನಡೀತಾನೆ ಇರುತ್ತೆ. ಹಾಗಿರುವಾಗ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಸ್ವಲ್ಪ ದಿನ ಸುಮ್ಮನೆ ಇದ್ದರೆ ಇದೆಲ್ಲ ಸರಿಯಾಗುತ್ತೆ ಹಾಗೆ ನಿಮಗೂ ಅನ್ನಿಸ್ತಾ ಇದೆ. ಆದ್ರೂ ತುಂಬ ದಿನ ಆಗಿರೋದ್ರಿಂದ ನಿಮಗೂ ಆತಂಕ ಇದೆ. ಇಬ್ರಿಗೂ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಮತ್ತೆ ಕನೆಕ್ಟ್ ಆಗೋಕ್ಕೂ ಈಗೂ ತಡೀತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಈ ವ್ಯಕ್ತಿ ತಾನಾಗಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಹಾಗನ್ನಿಸ್ತಾ ಇದೆ. ಪರಿಸ್ಥಿತಿ ಅಥವಾ ಏನೋ ಕಾರಣಗಳಿರಬಹುದು, ಆದರೆ ನಿಮ್ಮನ್ನು ಮರಿಲಾರ್ದಂಥ ಸಿಚುವೇಶನ್ ಇದೆ. ಎಲ್ಲಿದ್ದರೂ ನಿಮ್ಮ ನೆನಪಿನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಮ್ಮ ಜೀವನಕ್ಕೆ ಬಂದಾಗ ಸೆಕ್ಯೂರ್ ಫೀಲಿಂಗ್ ಇತ್ತು, ಮೋಟಿವೇಶನ್ ಇತ್ತು. ಆಗೆಲ್ಲ ಅಂಥ ಅಟ್ಯಾಚ್ಮೆಂಟ್ ಇಲ್ದಿದ್ರು, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ. ಕೆಲವರು ಹಣದ ಸಹಾಯನೂ ಮಾಡಿರ್ಬೋದು ಅಥವಾ ತಗೊಂಡಿರಬಹುದು. ಇಲ್ಲೊಂದು ಗಿವ್ ಆ್ಯಂಡ್ ಟೇಕ್ ಇದೆ. ನೀವು ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ರಿ. ಈ ವ್ಯಕ್ತಿ ಬಂದ ಮೇಲೆ ಜೀವನ ತುಂಬ ಸುಂದರ ಅಂತ ಅನಿಸಿತ್ತು. ಆದರೆ ಈಗ ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಇಬ್ರಿಗೂ ಏನೋ ಮಾತುಕತೆಗಳಾಗಿದೆ, ಇದರಿಂದ ನಿಮಗೆ ಹರ್ಟ್ ಆಗಿದೆ. ಅದರ ಪರಿಣಾಮ ಅವ್ರಿಗೂ ಇದೆ.
ಅವ್ರ ಫೈನಾನ್ಷಿಯಲ್ ಪರಿಸ್ಥಿತಿ ಕೈಕೊಟ್ಟಿದೆ. ಇದರಿಂದ ಎಲ್ಲರ ಮೇಲೂ ಕೋಪಗೊಳ್ಳೋದು ಇದೆ. ಈಗ ಇರೋ ಕೆಲಸ ಸ್ಟ್ರೆಸ್ಫುಲ್ ಆಗಿದೆ, ಅಂಥ ಆದಾಯ ಇಲ್ಲ. ಇವೆಲ್ಲದರಿಂದ ನಿಮಗೆ ಏನೂ ಆ್ಯಕ್ಷನ್ ಕೊಡೋಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲೂ ಗ್ರೀನ್ ಸಿಗ್ನಲ್ ಇಲ್ಲ. ಇವೆಲ್ಲದರಿಂದ ಅವ್ರಿಗೆ ಯೋಚನೆ ಆಗಿದೆ. ಒಂದು ಕಡೆ ಮನೆಯವರು, ಒಂದು ಕಡೆ ನೀವು. ಯಾಕೋ ಜೀವನ ಬೇಜಾರು ಅನ್ನಿಸ್ತಾ ಇದೆ. ಜೀವನದಲ್ಲಿ ಹೇಳ್ಕೊಳ್ಳುವಂಥ ಸಂತೋಷ ಇಲ್ಲ. ಬ್ಯಾಲೆನ್ಸ್ಡಾಗಿ ಜೀವನ ನಡೀತಾ ಇದೆ. ಈ ವ್ಯಕ್ತಿ ಖುಷಿಗಿಂತ ಪಾಠ ಕಲ್ತಿರೋದೇ ಜಾಸ್ತಿ. ನಂಬಿದವರಿಂದ ಮೋಸ. ಯಾವ ಕೆಲಸಗಳೂ ಅಷ್ಟು ಈಸಿಯಾಗಿ ನಡೀತಾ ಇಲ್ಲ. ಸಾಕಷ್ಟು ಪ್ರಯತ್ನಗಳ ನಂತರ ಸ್ವಲ್ಪ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಯಾಕೆ ಹೀಗೆ? ನಾನೇ ಸರಿಯಾಗಿಲ್ವಾ? ಆಮ್ ಐ ನಾಟ್ ವೈಸ್? ಹಾಗನ್ಸುತ್ತೆ ಎಷ್ಟೋ ಸರಿ ಇವ್ರಿಗೆ. ಅಥವಾ ಅಪರ್ಚುನಿಟಿಗಳನ್ನ ಸರಿಯಾಗಿ ಯೂಸ್ ಮಾಡ್ಕೋತಾ ಇಲ್ವಾ? ಏನೋ ಮೆಂಟಲ್ ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಸರಿಯಾಗಬೇಕು, ನನ್ನ ಜೀವನ ಸರಿ ಮಾಡ್ಕೋಬೇಕು, ಹಾಗೆಲ್ಲ ಅನಿಸುತ್ತೆ. ಯಾವುದೋ ಸಿಟ್ಟಿನಲ್ಲಿ ನಿಮ್ಮ ಜೊತೆ ಏನೋ ಮಾತುಕತೆಗಳು ನಡೆದಿದೆ, ನಿಮಗೇನೋ ಹರ್ಟ್ ಮಾಡಿದ್ದಾರೆ, ಆದರೆ ಅದರ ರಿಗ್ರೆಟ್ಸ್ ಇದೆ. ಎಲ್ಲ ಕಡೆ ಸಿಕ್ಕಾಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ, ಅನ್ಸರ್ಟೇನಿಟಿ ಇದೆ. ನನ್ನ ಲೈಫಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ಆಸೆ ತುಂಬ ಇದೆ. ತುಂಬ ದುಡ್ಡು ಮಾಡಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿದೆ. ಆದರೆ ಯಾಕೋ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಇವೆಲ್ಲದರಿಂದ ತನ್ನ ಮೇಲೆ ತನಗೆ ಸಿಟ್ಟು ಬರುತ್ತೆ. ಶುರುವಿನಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ರು, ಆದರೆ ಈಗೀಗ ಹೆಚ್ಚು ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಮಾತುಗೂ ಸಿಟ್ಟು ಮಾಡ್ಕೋತಾ ಇದ್ರು. ಯಾಕೆಂದರೆ ಅವ್ರ ಕೆಲಸಗಳು ಏನೂ ಆಗ್ತಾ ಇಲ್ಲ. ಜೀವನದಲ್ಲಿ ಏನೇನೋ ಕನಸುಗಳಿತ್ತು. ಇಲ್ಲೊಂದು ಸೋಲ್ ಸಾಲಿಟ್ಯೂಡ್ ಇದೆ. ಯಾಕೋ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ. ಅಥವಾ ನಂಗೆ ಜೀವನ ಮಾಡೋಕ್ಕೆ ಬರ್ತಾ ಇಲ್ವಾ? ಹಾಗೆಲ್ಲ ಏನೇನೋ ಬೇಜಾರಿದೆ. ಸಿಟ್ಟಿಂದ ಮಾತಾಡಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಇದ್ದಾಗ ಏನೋ ಸ್ವಲ್ಪ ಖುಷಿ ಅನ್ನಿಸ್ತಾ ಇತ್ತು. ಆದರೆ ಈಗ ಮತ್ತೆ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈಗೋ ಇದೆ. ಇದಕ್ಕೆ ಏಂಜಲ್ಸಿಂದ ಅಡ್ವೈಸ್ ಕೇಳೋಣ. ಇಲ್ಲಿ ಏಂಜಲ್ಸಿಂದ ಏನು ಬರುತ್ತೆ, ಕೆಲವು ಮೆಸೇಜ್ಗಳು ನೋಡೋಣ. ಅವ್ರು ನಿಮ್ಗೆ ಏನು ಅಡ್ವೈಸ್ ಕೊಡ್ತಾರೆ. ಇಲ್ಲಿ ಹೀಲಿಂಗ್, ಮತ್ತೊಂದು ಫೈರಿ ಸ್ಪಾಟಿಂಗ್, ಮ್ಯಾಜಿಕಲ್ ಗೇಟ್ವೇ, ಬಾಟಮ್ನಲ್ಲಿ ಫೈಂಡ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಫೈಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ವರ್ಕ್ ಆ್ಯಂಡ್ ಎಮೋಷನ್ಸ್ ಅಂತ ಬರ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಹೆಚ್ಚು ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಹಾಗಿರೋದ್ರಿಂದ ಯಾವ ಕೆಲಸಗಳು ನಡೀತಾ ಇಲ್ಲ. ಅವ್ರು ಅಂದ್ಕೊಂಡಂಗೆ ಏನೂ ಸರಿಯಾಗಿ ನಡೀತಾ ಇಲ್ಲ. ಇಲ್ಲಿ ಈ ಕನೆಕ್ಷನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ. ನಾವು ಹೇಗೆ ಮೊಬೈಲ್ನ ಚಾರ್ಜ್ ಮಾಡ್ಕೋತೀವೋ ಹಾಗೆ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಮುಂದೆ ಇಲ್ಲಿ ಕೆಲವು ನಿಮಗೆ ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ಸರಿಯಾಗಿ ಗುರುತಿಸ್ಕೋಬೇಕಾಗತ್ತೆ. ಹಾಗೆ ಇಲ್ಲೊಂದು ಮ್ಯಾಜಿಕಲ್ ಗೇಟ್ವೇ ಇದೆ ಮುಂದೆ ಅನ್ನೋದು ಬರ್ತಾ ಇದೆ. ಆಪರ್ಚುನಿಟೀಸ್ಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಇಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗ್ತೀವಿ ಸರಿ, ಆದರೆ ಹಾಗೆ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಕಷ್ಟಗಳು ಯಾರಿಗೆ ಬರಲ್ಲ? ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ, ಕಷ್ಟಗಳಿರುತ್ತೆ. ಆದರೆ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಇದೆ. ಮುಂದೆ ಮ್ಯಾಜಿಕಲ್ ಟೈಮ್ ಇದೆ ನಿಮ್ಮ ಜೀವನದಲ್ಲಿ. ಹಾಗಿರೋದ್ರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ನಿಮ್ಮ ನೆನಪಾಗ್ತಾ ಇದೆ. ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.